ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಆಲ್ಟ್ರಿಸಮ್ ಅಥವಾ ಪರಹಿತ ಚಿಂತನೆ ಅನ್ನುವ ಪದಗಳನ್ನು ನೀವು ಕೇಳಿರಬಹುದು. ಹಾಗಾದ್ರೆ ಆಲ್ಟ್ರಿಸಮ್ ಅಂದ್ರೆ ಏನು, ಪರಹಿತ ಚಿಂತನೆ ಅಂದ್ರೆ ಏನು ಅಂತ ನಾವು ನೋಡೋಣ. ಸಾಮಾನ್ಯವಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ, ಯಾವುದೇ ಬದ್ಧತೆಗಳಿಗೆ ಒಳಪಡದೆ, ಯಾವುದೇ ಒಂದು ಧರ್ಮದ ಹಿನ್ನೆಲೆಯಲ್ಲಿ ಇಲ್ಲದೆ ನಾವು ಇತರರಿಗೆ ನೀಡುವ ಸಹಾಯವನ್ನ ಆಲ್ಟ್ರಿಸಮ್ ಅಂತ ಕರೀತೀವಿ. ಇಲ್ಲಿ ಯಾವುದೇ ರೀತಿಯ ಕಟ್ಟುಪಾಡುಗಳಿಲ್ಲ, ಫಲಾಪೇಕ್ಷೆ ಇಲ್ಲ. ಆದರೂ ಸಹ ಬೇರೆಯವರು ಅನ್ನೋನ್ ಪರ್ಸನ್ ನಮಗೆ ಗೊತ್ತೇ ಇಲ್ಲ, ಅವರಿಗೆ ನಾವು ನೀಡುವ, ಅವರಿಗೋಸ್ಕರ ಕೆಲವು ಸಲ ಎಂಥ ಸಂದರ್ಭ ಅಂದ್ರೆ ಪ್ರಾಣ ಹೋಗುವಂತ ಸಂದರ್ಭ ಬಂದರೂ ಬರಬಹುದು. ಅಂಥದಕ್ಕೂ ಯಾವುದೇ ರೀತಿ ಯೋಚನೆ ಮಾಡದೆ ನಾವು ಮುನ್ನುಗ್ಗುತ್ತೀವಲ್ಲ, ಈ ಒಂದು ಪ್ರಕ್ರಿಯೆನ ನಾವು ಪರಹಿತ ಚಿಂತನೆ ಅಥವಾ ಆಲ್ಟ್ರಿಸಮ್ ಅಂತ ಕರಿತೀವಿ. ಉದಾಹರಣೆಗೆ ಹೇಳ್ಬೇಕಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಒಂದು ಪ್ರವಾಹ ಬಂದಿದೆ, ಮುಳುಗ್ತಾ ಇದ್ದಾನೆ, ಇವನಿಗೆ ಈಜು ಸ್ವಲ್ಪ ಸುಮಾರಾಗಿ ಗೊತ್ತು, ಆದ್ರೂ ಸಹ ಯಾವುದೇ ರೀತಿಯ ಯೋಚನೆ ಮಾಡದೆ ಹಾರ್ಬಿಡ್ತಾನೆ. ಹಾರಿ ಅವನನ್ನ ರಕ್ಷಿಸಕ್ಕೆ ಮುಂದಾಗ್ತಾನೆ. ಅದು ಮನುಷ್ಯ ಆಗ್ಬೋದು, ಕೆಲವೊಮ್ಮೆ ನೀವು ನೋಡಿರ್ಬೋದು, ನಾಯಿಗಳು ನೀರಿನಲ್ಲಿ ಕೊಚ್ಚೋಗ್ತಾ ಇರುತ್ತೆ. ಒಂದಷ್ಟು ಜನ ನಾಯಿನ ಹೇಗಾದ್ರೂ ಮಾಡಿ ರಕ್ಷಣೆ ಮಾಡ್ಬೇಕು ಅಂತ ಪ್ರಾಣನ ಒತ್ತೆ ಇಟ್ಟು ನಾಯಿನ ರಕ್ಷಣೆ ಮಾಡ್ತಾರೆ. ಹಸುಗಳು ಕೊಚ್ಚೋಗ್ತಿರುತ್ತೆ. ಆ ಹಸುಗಳನ್ನ ರಕ್ಷಣೆ ಮಾಡ್ಬೇಕಾದ್ರೆ ಅವ್ರಿಗೆ ಯೋಚನೆ ಇಲ್ಲ, ಅದ್ರ ಜೊತೆ ಪ್ರವಾಹ ಜೋರಿದೆ, ನಾನು ಸಾಯ್ಬೋದು, ನಾನು ಕೊಚ್ಚೋಗ್ಬೋದು ಅನ್ನೋ ಯೋಚನೆನೇ ಇಲ್ಲ. ಆದ್ರೂ ಸಹ ಇಲ್ಲಿ ಈ ರೀತಿ ಮಾಡುವ ಸಹಾಯ ಅವನಿಗೆ ಗೊತ್ತಿಲ್ಲದ ವ್ಯಕ್ತಿಯಾಗಿರ್ತಾನವನು. ಅವನು ಯಾವನು, ಅವನು ಎಲ್ಲಿಯವನು, ಅವನ ಧರ್ಮ, ಜಾತಿ, ಮತ ಏನು ಅವನ ಬಗ್ಗೆ ನಮ್ಗೇನೂ ಗೊತ್ತಿಲ್ಲ. ಆದ್ರೂ ಸಹ ಅವನೊಬ್ಬ ಮನುಷ್ಯ, ಅದೊಂದು ಜೀವಿ ಅಂತೇಳಿ ಯಾವುದೇ ರೀತಿಯ ಯೋಚನೆ ಇಲ್ಲದೆ ಸಡನ್ ಆಗಿ ನುಗ್ಗಿ ಅವರ ಪ್ರಾಣವನ್ನು ಲೆಕ್ಕಿಸದೆ ನೀವು ಮಾಡುವಂತಹ ಈ ಒಂದು ಪ್ರಕ್ರಿಯೆ ಏನಿದೆಯಲ್ಲ, ಇದನ್ನ ನಾವು ಆಲ್ಟ್ರಿಸಮ್ ಅಂತ ಕರಿತೀವಿ. ಇದು ಬರೀ ಒಂದು ಪ್ರವಾಹದ ವಿಚಾರ ಮಾತ್ರ ಅಲ್ಲ. ಸಾಮಾನ್ಯವಾಗಿ ಬಸ್ ಅಥವಾ ಟ್ರೈನಲ್ಲಿ ಯಾರೋ ವಯಸ್ಸಾದವ್ರು ಇರ್ತಾರೆ, ಜಾಗ ಇರಲ್ಲ, ನಿಂತ್ಕೊಂಡಿರ್ತಾರೆ, ತಕ್ಷಣ ಎದ್ದು ಜಾಗ ಬಿಡ್ತೀವಿ. ಅಲ್ಲಿ ನಮ್ಗೆ ಏನು ಯೋಚನೆ ಇಲ್ಲ, ನಮ್ಗೆ ಇದರಿಂದ ಏನು ಅನುಕೂಲ ಅಥವಾ ಅವ್ರು ಯಾರು, ಅವರಿಂದ ನಮ್ಗೆ ಏನು ಅನುಕೂಲ ಆಗುತ್ತೆ, ಏನೂ ಇಲ್ಲ. ಒಬ್ಬ ವ್ಯಕ್ತಿ ತೊಂದರೆಯಲ್ಲಿದ್ದಾನೆ, ಕಷ್ಟದಲ್ಲಿದ್ದಾನೆ, ನಾನು ಅವನಿಗೆ ಸಹಾಯ ಮಾಡಬೇಕು, ಅಷ್ಟು ಮಾತ್ರ ನಮ್ಮ ತಲೆಗೆ ಬರುತ್ತೆ. ಈ ತರದನ್ನ ನಾವು ಅದೇ ರೀತಿ ಯಾರೋ ಒಬ್ರು ಭಿಕ್ಷುಕರಾಗಿರ್ಬೋದು, ಬಡ ಮಕ್ಕಳಾಗಿರ್ಬೋದು, ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಆ ಮಕ್ಕಳಿಗೆ ಏನೋ ಒಂದು ಕೊಡೋದಾಗ್ಲಿ, ಒಂದು ಪುಸ್ತಕ ಕೊಡೋದಾಗ್ಲಿ, ಬಟ್ಟೆ ಕೊಡೋದಾಗ್ಲಿ, ಫೀಸ್ ಕಟ್ಟೋದಾಗ್ಲಿ, ಇಂಥದ್ದೆಲ್ಲ ಬೇಕಾದಷ್ಟು ಜನ ನಮ್ಮ ಸಮಾಜದಲ್ಲಿ ಮಾಡ್ತಾರೆ. ಇದನ್ನ ಆಲ್ಟ್ರಿಸಮ್ ಅಂತ ನಾವು ಕರಿತೀವಿ. ಇಲ್ಲಿ ಯಾವುದೇ ರೀತಿಯ ನಿರೀಕ್ಷೆ ಇಲ್ಲ, ಅವನು ಪುನಃ ನನಗೆ ಸಹಾಯ ಮಾಡ್ತಾನೆ ಅನ್ನೋ ನಿರೀಕ್ಷೆ ಏನೂ ಇಲ್ಲ. ಕೆಲವೊಮ್ಮೆ ನನಗೆ ಇದರಿಂದ ಪ್ರಾಣಕ್ಕೆ ಅಪಾಯ ಆಗಬಹುದು ಅನ್ನೋದು ಸಹ ನಾವು ಯೋಚನೆ ಮಾಡದೆ ಮಾಡುವಂತಹ ಪ್ರಕ್ರಿಯೆ ಇದಾಗಿದೆ. ಹಾಗಾದ್ರೆ ಇದರಿಂದ ಅನುಕೂಲನ ಅಂದ್ರೆ, ಈ ಒಂದು ಪ್ರಕ್ರಿಯೆಯಿಂದ ಕೆಲವೊಮ್ಮೆ ಅನುಕೂಲನೂ ಆಗುತ್ತೆ, ಕೆಲವೊಮ್ಮೆ ಅನಾನುಕೂಲನೂ ಆಗುತ್ತೆ. ಅನಾನುಕೂಲ ಪ್ರಾಣಾಪಾಯದವರೆಗೂ ಹೋಗ್ಬಹುದು. ಅದೇ ರೀತಿ ಅನುಕೂಲನೂ ಸಹ ಆಗುತ್ತೆ. ಮುಂದೊಂದು ದಿನ ಯಾರೋ ಪರಿಚಯ ಇಲ್ಲದೆ ನಾವು ಸಹಾಯ ಮಾಡಿದಂಥವ್ರು ಪರೋಕ್ಷವಾಗಿ ನಮಗೆ ಇಂಟರ್ನ್ ಅವರು ಸಹಾಯ ಮಾಡುವಂಥದ್ದು ಸಾಧ್ಯತೆನೂ ಇರುತ್ತೆ. ಹಾಗಾಗಿ ಎರಡನ್ನೂ ಸಹ ನಾವು ನೋಡ್ಬೋದು, ಅನುಕೂಲ ಅಥವಾ ಅನಾನುಕೂಲ. ಹಾಗಾದ್ರೆ ಈ ವಿಜ್ಞಾನಿಗಳ ಪ್ರಕಾರ, ಸೈಕಾಲಜಿಸ್ಟ್, ಮನೋವಿಜ್ಞಾನಿಗಳ ಪ್ರಕಾರ ಈ ಆಲ್ಟ್ರಿಸಮ್ ಎಷ್ಟು ವಿಧದ ಆಲ್ಟ್ರಿಸಮ್ ಇದೆ ಅನ್ನೋದಾದ್ರೆ, ಜೆನೆಟಿಕ್ ಆಲ್ಟ್ರಿಸಮ್, ಆನುವಂಶೀಯ ಪರಹಿತ ಚಿಂತನೆ ಅಂತ ಒಂದಿದೆ. ಅಂದ್ರೆ ಇಲ್ಲಿ ನಾನು, ನನ್ನ ಕುಟುಂಬ, ನನ್ನ ಮಕ್ಕಳು, ಅವರಿಗೋಸ್ಕರ ನಾಡು ಮಾಡುವ ತ್ಯಾಗ, ಇದನ್ನ ನಾವು ಜೆನೆಟಿಕ್ ಆಲ್ಟ್ರಿಸಮ್ ಅಂದ್ರೆ ನನ್ನ ಕುಟುಂಬಕ್ಕೆ ಮಾತ್ರ ಸೀಮಿತ. ಇದು ಇಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಪ್ರಾಣನೇ ಕೊಡ್ತಾರೆ. ಅವರು ತಿನ್ನದೇ ಇದ್ರು ಮಕ್ಕಳಿಗೆ ತಿನ್ನಿಸ್ತಾರೆ. ಅವರು ಮಕ್ಕಳು ಬೈಕಲ್ಲಿ ಓಡಾಡ್ತಾರೆ, ತಂದೆ ತಾಯಿಗಳು ನಡ್ಕೊಂಡು ಅಂದ್ರೆ ಜೀವಿತದಲ್ಲಿ ಪ್ರತಿಯೊಂದು ಹಂತದಲ್ಲೂ ಅವರು ಎಲ್ಲಾ ರೀತಿಯ ತ್ಯಾಗವನ್ನು ಮಾಡಿ ತನ್ನ ಮುಂದಿನ ಜನಾಂಗ, ನೆಕ್ಸ್ಟ್ ಜನರೇಷನ್ ಅಂದ್ರೆ ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳಿಗೆ ಮಾಡುವಂತಹವರು ಸಹ ನಮ್ಮ ದೇಶದಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಮೊಮ್ಮಕ್ಕಳಿಗೋಸ್ಕರನೇ ಬದುಕಿ ಅವರಿಗೋಸ್ಕರನೇ ಪ್ರಾಣ ಬಿಡುವಂತಹ ಜನರಿದ್ದಾರೆ. ಅಂದ್ರೆ ಇದನ್ನ ನಾವು ಜೆನೆಟಿಕ್ ಆಲ್ಟ್ರಿಸಮ್ ಅಂತ ಕರಿತೀವಿ. ನನ್ನ ವಂಶ, ನನ್ನ ಜೀನ್ಸ್ಗಳು ಮುಂದೆ ಅದು ಹಾಗೆ ಮುಂದುವರಿಬೇಕು, ಅದು ಯಾವ ರೀತಿ ಅದಕ್ಕೆ ತೊಂದರೆಯಾಗಬಾರದು. ನನ್ನ ನೆಕ್ಸ್ಟ್ ತಲತಲಾಂತರ ನಮ್ಮ ಒಂದು ವಂಶವಾಹಿ ಏನಿದೆ ಅದು ಈ ಸಮಾಜದಲ್ಲಿ ಉಳಿಬೇಕು ಅನ್ನುವ ಕಾರಣಕ್ಕೆ ನಡೆಸುವಂತಹ ಪ್ರಕ್ರಿಯೆ ಈ ಜೆನೆಟಿಕ್ ಆಲ್ಟ್ರಿಸಮ್. ಇದರ ಹೊರತಾಗಿ ಕೆಲವೊಂದು ಪರಸ್ಪರ ಈ ಸಮಾಜದಲ್ಲಿ ನಾವು ಮಾಡುವಂತಹ ಒಂದು ಪರಹಿತ ಚಿಂತನೆ ಅಂತಾನೆ ಅನ್ಬೋದು. ಇಲ್ಲೇನಾಗುತ್ತೆ ಅಂದ್ರೆ, ಇವತ್ತಿನ ದಿನ ನಾನೇನಾದ್ರು ಸಹಾಯ ಮಾಡಿದ್ರೆ ಮುಂದೊಂದು ದಿನ ಅವರಿಂದ ನನಗೆ ಅನುಕೂಲ ಆಗಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಜನ ಮಾಡ್ತಾರೆ. ಇದು ಸಹ ಒಂದು ವಿಧವಾದ ಆಲ್ಟ್ರಿಸಮ್, ಆದ್ರೆ ಇದು ತುಂಬಾ ಕೋರ್ ಆಲ್ಟ್ರಿಸಮ್ ಅಲ್ಲ. ಇದು
ಎಲ್ಲೋ ಒಂದು ನಿರೀಕ್ಷೆ ಇರುತ್ತೆ, ಯಾವತ್ತೋ ಆಗ್ಬೋದು, ಆಗದೇನೋ ಇರಬಹುದು. ಹಾಗಾಗಿ ಅಲ್ಲಿ ಮಾಡುವಂತಹ ಒಂದು ಸಹಾಯ ಏನಿದೆ ಅದನ್ನ ನಾವು ನೆಕ್ಸ್ಟ್ ಲೆವೆಲ್ ನಾವು ಅದನ್ನ ನೋಡ್ಬೋದು. ಸಂಘ ಸಂಸ್ಥೆಗಳಿಂದ ಮಾಡುವ ಆಲ್ಟ್ರಿಸಮ್ 3ನೇ ಹಂತದಲ್ಲಿ ಅಥವಾ ವಿಧ ಅಂತ ಹೇಳ್ಬೋದು. ಇಲ್ಲಿ ಕೆಲವೊಂದು NGOಗಳು ನಿಮ್ಗೆಲ್ಲ ಗೊತ್ತಿದೆ, ಬೇಕಾದಷ್ಟು ನಮ್ಮ ಭಾರತದಲ್ಲಿ ಬೇಕಾದಷ್ಟಿದೆ. ಇನ್ನರ್ ವೀಲ್ ಅಂತಿದೆ, ರೋಟರಿ ಅಂತಿದೆ, ಲಯನ್ಸ್ ಅಂತ ಇದೆ. ಅದೇ ತರ ಬೇಕಾದಷ್ಟು ಇದು ಪ್ರತಿಷ್ಠಿತ ಒಂದು ಸಂಸ್ಥೆಗಳು, ಸ್ವಯಂ ಸಂಸ್ಥೆಗಳು ಅಂತ ಅನ್ಬೋದು. ಇದೇ ರೀತಿ ಬೇಕಾದಷ್ಟು ಸಂಘ ಸಂಸ್ಥೆಗಳು ಕಾಲೇಜ್ ಅಥವಾ ಸ್ಕೂಲ್ನ ಒಂದು ದತ್ತು ತಗೊಂತಾರೆ. ಆ ಮಕ್ಕಳನ್ನ ಓದಿಸೋದೇ ಆಗಲಿ, ಅವ್ರಿಗೆ ಬೇಕಾದ ಮೂಲಭೂತ ಸೌಲಭ್ಯಗಳನ್ನ ಕೊಡೋದೇ ಆಗಲಿ ಮಾಡ್ತಾರೆ. ಬೇಕಾದಷ್ಟು ಈಗ ಒಂದು ಮೆಡಿಕಲ್ ಕ್ಯಾಂಪ್ ಮಾಡ್ಬೋದು, ಆಸ್ಪತ್ರೆಗಳಲ್ಲಿರುವ ರೋಗಿಗಳಿಗೆ ಹಣ್ಣು ಹಂಪಲನ್ನ ಹಂಚೋದೇ ಆಗಲಿ, ಅವ್ರಿಗೆ ನೀಡ್ಸ್ಗಳು ಏನಿದೆ ಅದನ್ನ ಸಪ್ಲೈ ಮಾಡೋದೇ ಆಗಲಿ, ಈ ಥರದ್ದೆಲ್ಲ ಮಾಡ್ತಾ ಬರ್ತಾರೆ. ಇದು ಸಂಘ ಸಂಸ್ಥೆಗಳ ಮುಖಾಂತರ ನೀಡುವಂತಹ ಒಂದು ಸಹಾಯ. ಇದು ಒಂದು ಸಂಘ ಸಂಸ್ಥೆಗಳ ಒಂದು ಆಲ್ಟ್ರಿಸಮ್ ಅಂತ ಕರಿತೀವಿ. ಇದರಿಂದ ಏನಾಗುತ್ತೆ, ಈ ತರದ ದಾನದಿಂದ ಏನಾಗುತ್ತೆ ಅಂದ್ರೆ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ. ನಾವು ಏನೋ ಒಂದು ಮಾಡ್ತಾ ಇದೀವಿ ಸಮಾಜದಲ್ಲಿ ಅನ್ನುವುದು ಒಂದು ಎಲ್ಲೋ ಒಂದು ಕಡೆ ಅವರಿಗೆ ಅಸಮಾಧಾನ ಸಿಕ್ಕುತ್ತೆ. ಹಾಗಾಗಿ ಇಂಥದನ್ನ ಮಾಡ್ತಾರೆ. ಕೆಲವೊಂದು ಈ ಆಲ್ಟ್ರಿಸ್ಟಿಕ್ ಕ್ಯಾರೆಕ್ಟರ್ ನಾವೇನ್ ಹೇಳ್ತೀವಿ ಅದನ್ನ ನಾವು ಯಾಕೆ ಮಾಡ್ತೀವಿ ಅಂದ್ರೆ, ಯಾರೋ ಒಬ್ಬ ಬಡವ ಅವನ ಕಷ್ಟಗಳನ್ನ ನೋಡಕ್ ನಮ್ ಕೈಲಿ ಆಗ್ತಾ ಇಲ್ಲ, ಮಾಡ್ಬೇಕು ಅಂತ ಏನು ಅನಿಸ್ತಿಲ್ಲ, ಆದ್ರೆ ಅವನ ಕಷ್ಟ ನೋಡಕ್ಕಾದ್ರೆ ನಾವು ಸಹಾಯ ಮಾಡ್ತೀವಲ್ಲ, ಇದು ಒಂದು ವಿಧವಾದ ಆಲ್ಟ್ರಿಸಮ್ ಅಂತಾನೆ ನಾವು ಹೇಳ್ಬಹುದು. ಅಂದ್ರೆ ನಮ್ಗೇನು ಮನಸ್ಪೂರ್ವಕವಾಗಿ ಸಹಾಯ ಮಾಡ್ಬೇಕು ಅಂತಿಲ್ಲ, ಆದ್ರೆ ಅವನ ಕಷ್ಟನ ನಾನು ನೋಡಿದಾಗ ನನ್ನ ಮನಸ್ಸಿಗೆ ಏನೋ ಒಂದು ಗಿಲ್ಟ್ ಇರುತ್ತೆ, ಅಯ್ಯೋ ನಾನು ಸಮಾಜದಲ್ಲಿ ಏನೂ ಮಾಡಿಲ್ವಲ್ಲ ಅಂತ. ಅದಕ್ಕೋಸ್ಕರ ಮಾಡುವಂತಹ ಸಹಾಯವನ್ನ ಇದು ಅನದರ್ ವೇ ಆಫ್ ಆಲ್ಟ್ರಿಸಮ್ ಅಂತ ಕರಿತೀವಿ. ಈ ರೀತಿ ಈ ಆಲ್ಟ್ರಿಸ್ಟಿಕ್ ಕ್ಯಾರೆಕ್ಟರ್ ಇದರಿಂದ ಏನೇನು ಉಪಯೋಗ ಅಂತಂದ್ರೆ, ಸಮಾಜದಲ್ಲಿ ಒಂದು ಕುಟುಂಬದಲ್ಲಿ ಬಾಂಡಿಂಗ್ ಚೆನ್ನಾಗಿರುತ್ತೆ. ಗಂಡ ಹೆಂಡಿರ ಮಧ್ಯ, ತಂದೆ ಮಕ್ಕಳ ಮಧ್ಯ, ಕುಟುಂಬದಲ್ಲಿ ಎಲ್ಲರಲ್ಲಿ, ಕುಟುಂಬ ಸದಸ್ಯರಲ್ಲಿ ಬಾಂಡಿಂಗ್ ಚೆನ್ನಾಗಿರುತ್ತೆ. ಅದೇ ರೀತಿ ಸಮಾಜದಲ್ಲಿ ಈ ಒಂದು ಆಲ್ಟ್ರಿಸ್ಟಿಕ್ ಕ್ಯಾರೆಕ್ಟರ್ನ ನಾವು ಹೊಂದಿದಾಗ ಪರಸ್ಪರ ನಮ್ಮ ಸಂಬಂಧಿಕರಾಗ್ಬೋದು, ಒಂದು ಸ್ನೇಹಿತರ ಒಂದು ಗುಂಪಾಗಿರ್ಬೋದು, ನೆರೆಹೊರೆಯವರೊಂದಿಗೆ ಒಳ್ಳೆಯ ಒಂದು ಮಧುರವಾದ ಒಂದು ಬಾಂಧವ್ಯವನ್ನ ನಾವು ಹೊಂದುತ್ತೀವಿ. ಇದನ್ನ ಮಾಡಿದಾಗ ನಮಗೆ ಅರಿವಿಲ್ಲದೆ ಡೊಪಾಮೈನ್ ರಿಲೀಸ್ ಜಾಸ್ತಿ ಆಗ್ತಾ ಇರುತ್ತೆ. ರಿವಾರ್ಡ್, ಈ ಒಂದು ಕೆಲಸ ಮಾಡಿದಾಗ ಡೊಪಾಮೈನ್ ಜಾಸ್ತಿ ರಿಲೀಸ್ ಆಗುತ್ತೆ. ಅದು ಒಂಥರ ಸಂತೋಷನ ನಮಗೆ ನೀಡುತ್ತೆ, ಒಂಥರ ಹೇಳ್ಕೊಳಕ್ಕೆ ಆಗದೇ ಇರೋಂಥ ಸಮಾಧಾನ, ಸಂತೋಷ. ಇದಕ್ಕೆ ಕಾರಣ ಡೊಪಾಮೈನ್ ರಿಲೀಸ್ ಆಗ್ತಾ ಇರುತ್ತೆ. ಹಾಗಾಗಿ ಮನಸ್ಸು ಪದೇ ಪದೇ ಈ ತರ ಒಂದು ಸಂತೋಷ ಬೇಕು ಅಂತ ಅನ್ಸೋದ್ರಿಂದ ಡೊಪಾಮೈನ್ ಸೆಕ್ರೇಷನ್ ಆಗ್ಬೇಕಾದ್ರೆ ಈ ತರ ಸ್ಟಿಮ್ಯುಲೇಷನ್, ಪ್ರಚೋದನೆಗಳು ಬೇಕೇ ಬೇಕು. ಈ ಡೊಪಾಮೈನ್ ರಿಲೀಸ್, ಈ ಒಂದು ಸಂತೋಷವನ್ನು ಪಡೆಯೋದಕ್ಕೋಸ್ಕರನೇ ಬಹಳಷ್ಟು ಮಂದಿ ಈ ತರದ ಒಂದು ಆಲ್ಟ್ರಿಸ್ಟಿಕ್ ಕ್ಯಾರೆಕ್ಟರ್ನ ಬೆಳೆಸ್ಕೊಂಡಿರ್ತಾರೆ. ಕೆಲವೊಮ್ಮೆ ಕುಟುಂಬಗಳಲ್ಲಿ ತಂದೆ ತಾಯಿಗಳಲ್ಲಿ ಈ ಗುಣಗಳಿದ್ದಾಗ ಮಕ್ಕಳಲ್ಲೂ ಸಹ ಈ ಆಲ್ಟ್ರಿಸ್ಟಿಕ್ ಕ್ಯಾರೆಕ್ಟರ್ನ ನಾವು ನೋಡ್ಬೋದು, ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಇಲ್ಲಿ ಜೀನ್ಗಳ ಒಂದು ಎಕ್ಸ್ಪ್ರೆಷನ್, ತಂದೆ ತಾಯಿಗಳು ನೀವು ನೋಡಿರ್ಬೋದು, ಕೆಲವೊಂದು ಕುಟುಂಬಗಳಲ್ಲಿ ತಾತನೂ ಪರೋಪಕಾರಿ, ತಂದೆನೂ ಪರೋಪಕಾರಿ, ಮಕ್ಕಳು ಪರೋಪಕಾರಿ. ಅಂದ್ರೆ ಆ ಕುಟುಂಬವನ್ನೇ ನೀವು ನೋಡಿದಾಗ ಬಹಳಷ್ಟು ಎಲ್ಲ ಸಮಾಜದಲ್ಲಿ ಎಲ್ಲರಿಗೂ ಸಹಾಯ ಮಾಡೋಂಥದ್ದೇ ಆಗ್ಲಿ, ಸಮಾಜಕ್ಕೋಸ್ಕರ ದುಡಿಯಂತ ಬಹಳಷ್ಟು ಜನನ ನಾವು ನೋಡ್ತೀವಿ. ಕಾರಣ ಅಂತ ಕುಟುಂಬದಲ್ಲಿ ಈ ಆಲ್ಟ್ರಿಸ್ಟಿಕ್ ಜೀನ್ಸ್ಗಳಿದೆಯಲ್ಲ ಅದರ ಎಕ್ಸ್ಪ್ರೆಷನ್ ಜಾಸ್ತಿ ಇರೋದ್ರಿಂದ ವ್ಯಕ್ತಿಗಳು ತಮಗೆ ಗೊತ್ತಿಲ್ಲದೆ ಆ ಒಂದು ನೇಚರ್ ಅಥವಾ ನಡತೆನ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ. ಆ ಕುಟುಂಬದಲ್ಲಿ ಇರುವ ಅದು ಜೆನೆಟಿಕ್ ಆಗಿ ಬರುತ್ತದು, ತಂದೆ ತಾಯಿಯಿಂದ ಮಕ್ಕಳಿಗೆ, ಮಕ್ಕಳಿಂದ ಮೊಮ್ಮಕ್ಕಳಿಗೆ ಕೆಲವೊಂದು ಗುಣಲಕ್ಷಣಗಳು ಬಂದಿರೋದ್ರಿಂದ ಈ ಆಲ್ಟ್ರಿಸಮ್ ಕ್ಯಾರೆಕ್ಟರ್ಸು ಬಹಳ ಹೆಚ್ಚಾಗಿ ಅಂತವರಲ್ಲಿ ನಾವು ನೋಡಬಹುದು. ಮನುಷ್ಯನ ಹೊರತಾಗಿ ಪ್ರಾಣಿಗಳಲ್ಲಿ ಈ ಆಲ್ಟ್ರಿಸ್ಟಿಕ್ ಕ್ಯಾರೆಕ್ಟರ್ಗೆ ಅದ್ಭುತವಾದ ಉದಾಹರಣೆಗಳಿದೆ. ಉದಾಹರಣೆಗೆ ಜೇನ್ನೊಣದಲ್ಲಿ ಆ ವರ್ಕರ್ ಬಿ ಅಂತ ನಾವೇನು ಅಂತೀವಿ, ಕೆಲಸಗಾರ ಜೇನ್ನೊಣ ಇದೆಯಲ್ಲ, ಅದು ರಾಣಿ ಮತ್ತೆ ಹುಟ್ಟುವಂತಹ ಮಗು, ಅದು ಗಂಡು, ಇವುಗಳಿಗೋಸ್ಕರನೇ ಆ ಒಂದು ತಮ್ಮ ಜೀವಿತವನ್ನೇ ಅವು ಸವಿಸುತ್ತೆ. ಅವು ಸ್ಟೆರೈಲ್, ಆದ್ರೆ ಅವು ಕೆಲಸ ಮಾಡಿ ಆ ಗೂಡನ್ನ ಕಟ್ಟಿ ಅಲ್ಲಿ ಸಣ್ಣ ಸಣ್ಣ ಮರಿಗಳೇನಿರುತ್ತೆ ಅವಕ್ಕೆ ಸೀಡ್ ಮಾಡೋದೇ ಆಗ್ಲಿ, ಆ ನೆಕ್ಟರ್ನ ತರೋದೇ ಆಗ್ಲಿ, ಎಲ್ಲ ಕೆಲಸನೂ ಮಾಡುತ್ತೆ. ಇದೊಂದು ಆಲ್ಟ್ರಿಸ್ಟಿಕ್ ಕ್ಯಾರೆಕ್ಟರ್. ಆ ಒಂದು ಗೂಡಿಗೋಸ್ಕರ ಅವು ತಮ್ಮ ಜೀವಿತಾವಧಿಯನ್ನೇ ಮೀಸಲಿಡೋ ಅಂಥದ್ದು. ಇದೇ ರೀತಿ ಇರುವೆಗಳಲ್ಲಿ ನೋಡ್ಬೋದು, ಗೆದ್ದಲು, ಕೆಲವೊಂದು ಈ ಸೋಷಿಯಲ್ ಆನಿಮಲ್ ಒಂದು ಇನ್ಸೆಕ್ಟ್ಸ್ ಅಂತ ಕರಿತೀವಿ, ಇವುಗಳಲ್ಲಿ ಇದನ್ನ ನಾವು ನೋಡ್ಬೋದು. ಇದೇ ರೀತಿ ಮುಂಗುಸಿಗಳು, ತೋಳ, ನರಿಗಳಲ್ಲಿ ವಯಸ್ಸಾದಂಥವಕ್ಕೆ
ಆ ಯಂಗ್ ಏನಿದೆ ಅವು ಬೇಟೆಯಾಡ್ಕೊಂಡು ಅದನ್ನ ತರುತ್ತೆ, ತಂದು ವಯಸ್ಸಾದಂಥವು ಹ್ಯಾಂಡಿ ಕ್ಯಾಪ್ ಆಗಿರೋಂಥದ್ದು ಅಥವಾ ಫೀಮೇಲು ಅದಕ್ಕೆ ಮರಿಗಳಿದೆ ಇಂಥದ್ಕೆ ಗಂಡು ಹೋಗಿ ಬೇಟೆಯಾಡಿ ಅದನ್ನ ತಂದು ಆ ವಯಸ್ಸಾದ ಮೂಸಿ ಆಗ್ಬೋದು, ತೋಳ ಆಗಿರ್ಬೋದು, ಬದುಕಿರುವವರೆಗೂ ಅವುಗಳನ್ನ ನೋಡ್ಕೊಳ್ಳುತ್ತೆ. ಹಾಗಾಗಿ ಈ ಆಲ್ಟ್ರಿಸ್ಟಿಕ್ ಕ್ಯಾರೆಕ್ಟರ್, ಪರಹಿತ ಚಿಂತನೆ ಬರೀ ಮನುಷ್ಯನ ಗುಣ ಮಾತ್ರ ಅಲ್ಲ, ಮನುಷ್ಯನಿಗಿಂತ ಮಿಗಿಲಾಗಿ ಪ್ರಾಣಿಗಳಲ್ಲಿ ಇನ್ನು ಅದ್ಭುತವಾಗಿ ಈ ಒಂದು ಗುಣವನ್ನು ನಾವು ನೋಡ್ತೀವಿ. ಆದ್ರೆ ಮನುಷ್ಯ ಹೈಲಿ ಎವಾಲ್ವ್ಡ್ ಆರ್ಗ್ಯಾನಿಸಮ್ ಅಂತ ನಾವು ಅಂತೀವಿ. ವಿಕಾಸದ ಹಂತದಲ್ಲಿ ಮಾನವ ಎಲ್ಲಾ ಪ್ರಾಣಿಗಳನ್ನು ಮೀರಿಸಿದ ವಿಕಾಸವನ್ನು ಹೊಂದಿರೋದ್ರಿಂದ, ಹಂತವನ್ನು ಪಡೆದಿರೋದ್ರಿಂದ ಅವನ ಒಂದು ಆಲ್ಟ್ರಿಸ್ಟಿಕ್ ಕ್ಯಾರೆಕ್ಟರ್ ಏನಿದೆ, ಪರಹಿತ ಚಿಂತನೆ, ಆಲ್ಟ್ರಿಸಮ್, ಅದು ಪ್ರಾಣಿಗಳಿಗಿಂತ ಭಿನ್ನ ಆಗಿರುತ್ತೆ. ಪ್ರಾಣಿಗಳಲ್ಲಿ ಸಂಪೂರ್ಣವಾಗಿ ಅವು ಪ್ರಾಣ ಹೋದ್ರೂ ಸಹ ಅವುಗಳ ಮರಿಗಳನ್ನ ರಕ್ಷಣೆ ಮಾಡೋದೇ ಆಗ್ಲಿ, ವಯಸ್ಸಾದವನ್ನ ರಕ್ಷಣೆ ಮಾಡೋದೇ ಆಗ್ಲಿ ಮಾಡ್ತವೆ. ಆದ್ರೆ ಮನುಷ್ಯ ಯೋಚನೆ ಮಾಡ್ತಾನೆ, ಯೋಚನೆ ಮಾಡಿ ಕಾರ್ಯವನ್ನ ಅವನು ನಿರ್ವಹಿಸೋದ್ರಿಂದ ಈ ಆಲ್ಟ್ರಿಸ್ಟಿಕ್ ಕ್ಯಾರೆಕ್ಟರು ಪ್ರತಿಯೊಬ್ಬರಲ್ಲೂ ಇರುತ್ತದು. ಅದನ್ನ ಆಕ್ಟಿವೇಟ್ ಮಾಡಬೇಕು, ಜಾಗೃತಿ ಮಾಡಬೇಕು. ಕೆಲವೊಂದು ಫ್ಯಾಮಿಲಿಗಳಲ್ಲಿ ಜಾಸ್ತಿ ಇರುತ್ತೆ, ಕೆಲವೊಂದು ಫ್ಯಾಮಿಲಿಗಳಲ್ಲಿ ಕಡಿಮೆ ಇರುತ್ತೆ. ಕೆಲವೊಮ್ಮೆ ಇಲ್ಲ ಅನ್ನೋದಕ್ಕೆ ಮ್ಯೂಟೇಷನ್, ಆ ಜೀನ್ಗಳು, ಕೆಲವೊಂದು ಜೀನ್ಗಳಿರುತ್ತಲ್ಲ, ಬಿಹೇವಿಯರಲ್ ಜೀನ್ಸ್ಗಳು, ಅದರಲ್ಲಿ ಉಂಟಾಗುವ ಮ್ಯೂಟೇಷನ್ ಇಂದನೂ ಸಹ ಕೆಲವೊಮ್ಮೆ ಇದು ಕಮ್ಮಿ ಆಗ್ಬೋದು. ಆದ್ರೆ ಇದೊಂದು ನೈಸರ್ಗಿಕವಾದಂತಹ ಒಂದು ಗುಣ ಅಂತಾನೆ ಹೇಳ್ಬೋದು. ಪ್ರತಿಯೊಂದು ಜೀವಿಯಲ್ಲೂ ಕಂಡುಬರುವಂಥದ್ದು. ಕೆಲವೊಂದು ಜೀವಿಯಲ್ಲಿ ವಿಶಿಷ್ಟವಾಗಿ ಈ ಗುಣಲಕ್ಷಣಗಳನ್ನ ಅವು ಅಭಿವ್ಯಕ್ತಗೊಳಿಸೋದ್ರಿಂದ ಅದು ನಮಗೆ ಈ ಒಂದು ನಿಸರ್ಗದಲ್ಲಿ ಎದ್ದು ಕಾಣುತ್ತೆ. ಆಲ್ಟ್ರಿಸಮ್ ಅನ್ನುವ ಒಂದು ಪರಹಿತ ಚಿಂತನೆ ಅನ್ನುವ ಒಂದು ಗುಣ ಅದ್ಭುತವಾದದ್ದು, ಮನುಷ್ಯತ್ವವನ್ನು ಸಾರುವಂತಹದ್ದು. ಹಾಗಾಗಿ ಈ ಗುಣದ ಬಗ್ಗೆ ಅರಿವನ್ನು ಹೊಂದಿ ಅದಕ್ಕೆ ತಕ್ಕಂತೆ ನಡೆಯಬೇಕಾಗಿರೋದು ಮಾನವಿಕೆಯನ್ನು ಹೊಂದಿರುವ ಎಲ್ಲ ಮನುಷ್ಯರ ಕರ್ತವ್ಯ ಅಂತಾನೆ ಹೇಳ್ಬೋದು. ನಮಸ್ಕಾರ.